ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಮೊದಲೇ ಚರ್ಚೆ ನಡೀತಾ ಇದೆ. ಇದರ ನಡುವೆ ಈಗ ಇಬ್ಬರಿಗೆ ಡಿಸಿಎಂ ಪಟ್ಟ ನೀಡಲಾಗುತ್ತಾ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗಿವೆ. ಸಂಪುಟ ವಿಸ್ತರಣೆ ಜೊತೆಗೆ ಇಬ್ಬರಿಗೆ ಡಿಸಿಎಂ ಹುದ್ದೆ ಸೃಷ್ಟಿಸಲಾಗುತ್ತಾ ಅನ್ನುವಂತ ಚರ್ಚೆಗಳು ಜೋರಾಗಿರುವಂತದ್ದು. ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರು ಕುಳಿತು ಚರ್ಚೆಯನ್ನ ನಡೆಸಿದ್ದಾರೆ. ಲಿಂಗಾಯತರು ಅಹಿಂದ ಸಮುದಾಯಕ್ಕೆ ಡಿಸಿಎಂ ಸ್ಥಾನ ಕೊಡ್ತಾರಾ ಅನ್ನುವಂತ ಕುತೂಹಲ ಉಂಟಾಗಿದೆ. ಸಚಿವ ಎಂಬಿ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು ಈ ಚರ್ಚೆಯ ಸಂದರ್ಭದಲ್ಲಿ. ಹಾಗೆ ಮುಸ್ಲಿಮರಿಗೆ 3 ಸಚಿವ ಸ್ಥಾನವನ್ನ ನೀಡುವುದಕ್ಕೆ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಮೊದಲ ಬಾರಿಗೆ ಶಾಸಕರಾದವರ ಪೈಕಿ ಇಬ್ಬರಿಗೆ ಸ್ಥಾನವನ್ನ ನೀಡುವಂತಹ ಯೋಚನೆ ಮಾಡಲಾಗಿದೆಯಂತೆ. ಹಾಗೆ 2 ಅಥವಾ 3 ಬಾರಿ ಶಾಸಕರಾದವರಿಗೆ 4 ಸ್ಥಾನವನ್ನ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಹಾಗೆ ಉಳಿದಿರುವಂತಹ ಎಲ್ಲಾ ಸ್ಥಾನಗಳನ್ನ ಹಿರಿಯ ಶಾಸಕರಿಗೆ ನೀಡೋದಕ್ಕೆ ಹೈಕಮಾಂಡ್ ಒಲವನ್ನ ತೋರಿಸಿದೆ ಅನ್ನುವಂತ ಚರ್ಚೆಗಳು ಜೋರಾಗಿದೆ. ಹಾಗಾಗಿ ಈ ಒಂದು ತೀರ್ಮಾನ, ಹೈಕಮಾಂಡ್ನ ತೀರ್ಮಾನದ ಬಗ್ಗೆ ಎಲ್ಲರೂ ಕೂಡ ಚಿತ್ತವನ್ನ ವಹಿಸಿದ್ದಾರೆ. ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ, ಅಂತಿಮ ಪಟ್ಟಿಯಲ್ಲಿ ಯಾರದ್ದೆಲ್ಲ ಹೆಸರು ಪ್ರಕಟವಾಗುತ್ತೆ ಅನ್ನುವಂತ ಕುತೂಹಲ ಉಂಟಾಗಿದೆ. ಇದರ ನಡುವೆ 2 ಡಿಸಿಎಂ ಸ್ಥಾನ ಸೃಷ್ಟಿಯ ಬಗ್ಗೆಯೂ ಕೂಡ ಈಗ ಚರ್ಚೆ ಶುರುವಾಗಿರುವಂತದ್ದು. ಇಬ್ಬರಿಗೆ ಡಿಸಿಎಂ ಸ್ಥಾನ ಸಿಗುತ್ತಾ, ಸೃಷ್ಟಿಯಾಗುತ್ತಾ ಈ ಒಂದು ಹುದ್ದೆ ಅನ್ನುವಂತ ಚರ್ಚೆಗಳು ಜೋರಾಗಿದೆ. ವರಿಷ್ಠರ ಜೊತೆ ರಾಜ್ಯದ ನಾಯಕರು ಕೂಡ ಕುಳಿತು ಚರ್ಚೆಯನ್ನ ನಡೆಸಿದ್ದಾರೆ. ಹಾಗಾಗಿ ಯಾರಿಗೆಲ್ಲ ಯಾವ ಸ್ಥಾನವನ್ನ ನೀಡಬೇಕು ಅನ್ನುವಂತ ಅಂತಿಮ ನಿರ್ಧಾರವನ್ನ ಇನ್ನೇನು ಇಂದು ಪ್ರಕಟವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಯಾವ ರೀತಿಯಾಗಿ ಈ ಒಂದು ಬೆಳವಣಿಗೆ ಹೋಗುತ್ತೆ ಅಂತ ಹೇಳಿ. ಹಾಗಾಗಿ ಈ ಒಂದು ನಿರ್ಧಾರದ ಬಗ್ಗೆ ಎಲ್ಲಾ ಸಚಿವಾಕಾಂಕ್ಷಿಗಳು ಕಾಯ್ತಾ ಇರುವಂತದ್ದು. ಸಚಿವ ಎಂಬಿ ಪಾಟೀಲ್ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಹೆಸರು ನಿನ್ನೆ ಮೀಟಿಂಗ್ನ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಸ್ಥಾನಕ್ಕೆ ಇವರಿಬ್ಬರ ಹೆಸರು ಮುನ್ನೆಲೆಗೆ ಬಂದಿರುವಂತಹ ಕಾರಣ ಇವರ ಹೆಸರು ಅಂತಿಮವಾಗುತ್ತಾ ಅಥವಾ ಲಾಸ್ಟ್ ಮೂಮೆಂಟ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನುವಂಥ ಕುತೂಹಲ ಉಂಟಾಗಿದೆ.